ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣ ನರ್ಸರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಬುಷ್ ಪೆಪ್ಪರ್ ಬಗ್ಗೆ ಆಲ್ರೆಡಿ ಒಂದು ಸಂಚಿಕೆಯನ್ನು ಮಾಡಿರ್ತೀವಿ. ಅದನ್ನು ನೋಡಿ ನೀವು ಒಳ್ಳೆ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದೀರಿ. ಹಾಗೆ ಅದರಲ್ಲಿ ಬಂದಂತಹ ಅನೇಕ ಪ್ರಶ್ನೆಗಳಿಗೆ ಈ ಸಂಚಿಕೆಯಲ್ಲಿ ನಾವು ಉತ್ತರವನ್ನು ನೀಡಲಿದ್ದೇವೆ. ಒಂದೇ ಗಿಡದಲ್ಲಿ ನೀವು ಕಾಳುಮೆಣಸಿನ ವಿವಿಧ ಹಂತಗಳನ್ನು ನೀವು ನೋಡಬಹುದು. ಇಲ್ಲಿ ನೋಡಿ, ಇದು ಮೊದಲ ಹಂತ. ಹಾಗೆ ಇಲ್ಲಿ ಕೊನೆಯ ಹಂತವು ಕೂಡ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇಳುವರಿ ಅಂತ ಬಂದಾಗ ಇದು ವಾರ್ಷಿಕ ಇಳುವರಿಯನ್ನು ನಾವು ಲೆಕ್ಕಾಚಾರ ಹಾಕ್ಕೊಳ್ಬೇಕಾಗ್ತದೆ. ಯಾಕಂದರೆ ವರ್ಷವಿಡೀ ಹೀಗೆ ಅನೇಕ ಸ್ಟೇಜಸ್ಗಳಲ್ಲಿರುವ ಕಾರಣ ನಮಗೆ ಒಂದು ವಾರ್ಷಿಕ ಇಳುವರಿ 1ರಿಂದ 3 kg ತನಕ ಕೊಡಬಹುದು. ಈ ಬುಷ್ ಪೆಪ್ಪರ್ ಗಿಡವನ್ನು ಕೇವಲ 1ರಿಂದ 10 ಆದರೆ ನಿಮ್ಮ ಮನೆ ಪರ್ಪಸ್ಸಿಗೋಸ್ಕರ ಆದರೂ ಬೆಳೆಸಬಹುದು. ಹಾಗೆ ವಾಣಿಜ್ಯ ಬೆಳೆಯಾಗಿ ಮಾಡಬೇಕಾದ್ರೆ ಒಂದು 50ರಿಂದ 100 ಗಿಡದ ತನಕ ನೀವು ಬೆಳೆಸಿದರೆ, ಟ್ಯಾರೆಸ್ ಗಾರ್ಡನಿಂಗ್ ಆಗಲಿ ಹಾಗೆ ಅಂಗಳದಲ್ಲೇ ಆಗಲಿ, ಸ್ವಲ್ಪ ಜಾಗ ಇದ್ದದ್ದೇ ಆದರೆ ಅಲ್ಲಿ ಕೂಡ ಬೆಳೆಸಿ ಇದನ್ನು ನೀವು ಲಾಭದಾಯಕಗೊಳಿಸ್ಬೋದು. ಇದು ಕಸಿ ಕಾಳುಮೆಣಸು. ನಾವು ಹಿಪ್ಪಲಿ ಬಾಟಮ್ ಇಟ್ಕೊಂಡು ಕಸಿ ಕಟ್ಟಿ ಕಾಳುಮೆಣಸು ಮರಕ್ಕೆ ಬಿಡುವಂಥದ್ದು. ಹಾಗೆ ಇದು ಬುಷ್ ಪೆಪ್ಪರ್. ಸೊ ನಿಮಗೆ ಇಲ್ಲಿ ವ್ಯತ್ಯಾಸ ಗೊತ್ತಾಗ್ತದೆ ನೋಡಿ. ಇದು ಈ ಥರ ಉದ್ದ ಬಂದು ಈ ಚಿಗುರು ಏನಿದೆ ಇದು ರನ್ನರ್ ಬಳ್ಳಿಯಾಗಿ ಬರ್ತದೆ. ಸೊ ಇಲ್ಲಿದೆ ನೋಡಿ ಹೀಗೆ. ಸೊ ಈ ಬಳ್ಳಿಯಲ್ಲಿ ಇದು ಮೇನ್ ಬಳ್ಳಿ. ಸೊ ಈ ಬಳ್ಳಿಯಲ್ಲಿ ಕರೆಗಳು ಬರೋದಿಲ್ಲ. ಸೊ ಇದು ಹೀಗೆ ಮರಕ್ಕೆ ಹಬ್ಬುತ್ತಾ ಹೋಗುತ್ತೆ. ಆದರೆ ಈ ಬುಷ್ ಪೆಪ್ಪರ್ನಲ್ಲಿ ಆ ಥರ ರನ್ನರ್ ಬಳ್ಳಿಗಳು ಬರುವುದಿಲ್ಲ. ಸೊ ನಿಮಗೆ ಹೈಟ್ ವ್ಯತ್ಯಾಸ ಇಲ್ಲೇ ಗೊತ್ತಾಗ್ತದೆ. ಇಲ್ಲಿ ನೋಡಿ, ಇದೇ ಹೈಟಲ್ಲಿ ಪೊದೆಯಾಗಿ ಬರುವಂಥದ್ದು ಬುಷ್ ಪೆಪ್ಪರ್. ನೋಡಿ, ಇದು ಕಾಳುಮೆಣಸಿನ ಬಳ್ಳಿ ನಾವು ಮರಕ್ಕೆ ಬಿಡ್ತೀವಲ್ಲ, ಅದೇ ಥರ ಇಲ್ಲಿ ಪಿಲ್ಲರ್ ಮೆಥಡ್ ಅಂದರೆ ಕಂಬಕ್ಕೆ ಬಿಟ್ಟಿದ್ದೀವಿ. ಈ ರೀತಿ ಬಂದಿರುವ ಬಳ್ಳಿಯಿಂದ ಪೊದೆ ಕಾಳುಮೆಣಸಿನ ಗಿಡ ಮಾಡುವುದು ಹೇಗೆ ಎಂದು ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಟ್ಟಿದ್ದೇವೆ. ಬುಷ್ ಪೆಪ್ಪರ್ ಗಿಡವನ್ನ ಮಾಡಲು ಒಳ್ಳೆ ಇಳುವರಿ ಬಂದಿರುವಂತಹ ಗೆಲ್ಲನ್ನೇ ಆಯ್ಕೆ ಮಾಡಲಾಗುವುದು. ನಮ್ಮ ಅನ್ನಪೂರ್ಣ ನರ್ಸರಿಯಲ್ಲಿ ಲಭ್ಯವಿರುವಂತಹ ಬುಷ್ ಪೆಪ್ಪರ್ ಪೊದೆ ಕಾಳುಮೆಣಸಿನ ಗಿಡಗಳು. ನಮ್ಮ ಗ್ರಾಹಕರೊಬ್ಬರು ಇದನ್ನ ಟೆರೆಸ್ ಗಾರ್ಡನಿಂಗ್ ಅಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆದಿರುತ್ತಾರೆ. ಆ ವಿಡಿಯೋವನ್ನ ನೋಡೋಣ ಬನ್ನಿ. ಇವರು ಆರಂಭಿಕ ಬಂಡವಾಳವನ್ನು ಕಮ್ಮಿ ಮಾಡಲು ಬುಷ್ ಪೆಪ್ಪರ್ ಗಿಡಗಳನ್ನು ಹಳೆ ಬಕೆಟ್ ಡ್ರಮ್ಗಳಲ್ಲಿ ನೆಟ್ಟಿರುತ್ತಾರೆ. ಗಿಡಗಳ ಬೆಳವಣಿಗೆಯನ್ನ ನೋಡಿಕೊಂಡು ಅದಕ್ಕೆ ಸಾವಯವ ರೀತಿಯಲ್ಲಿ ತಿಂಗಳಿಗೊಮ್ಮೆ ಗೊಬ್ಬರವನ್ನು ನೀಡುತ್ತಾ ಬಂದಿದ್ದಾರೆ. ಕೇವಲ ಒಂದೇ ವರ್ಷದಲ್ಲಿ ಗಿಡಗಳು ಎಷ್ಟು ಹುಲುಸಾಗಿ ಬೆಳೆದಿವೆ ಎಂದು ನೋಡಿ. ನೇರ ಬಿಸಿಲಿಗೆ ಬುಷ್ ಪೆಪ್ಪರ್ ಬೆಳೆಯಲು ಸಾಧ್ಯವಿಲ್ಲ. ಹಾಗಾಗಿ ಶೆಡ್ ನೆಟ್ ಬಳಸಿಕೊಂಡಿದ್ದಾರೆ. ನೀರಾವರಿಗೆ ಸ್ಪ್ರಿಂಕ್ಲರ್ ಹಾಗೂ ಡ್ರಿಪ್ ಅನ್ನ ಬಳಸಿಕೊಂಡಿದ್ದಾರೆ. ಗಿಡಗಳು ಕೆಳಮುಖ ಬಾಗಿ ತುಂಡಾಗದೇ ಇರಲಿ ಎಂಬ ಉದ್ದೇಶಕ್ಕಾಗಿ ಇದಕ್ಕೊಂದು ಸಪೋರ್ಟ್ ಅನ್ನ ಕೊಟ್ಟಿರುತ್ತಾರೆ. ಇವರು 1 ವರ್ಷದಲ್ಲಿ ಒಂದು ಗಿಡದಿಂದ ಸರಾಸರಿ 2 kg ಇಳುವರಿಯನ್ನ ಪಡೆದಿರುತ್ತಾರೆ. ಈಗ ನಾವು 100 ಗಿಡದಿಂದ ಎಷ್ಟು ಆದಾಯವನ್ನು ನಿರೀಕ್ಷಿಸಬಹುದು ಎಂದು ನೋಡೋಣ. 1 ಗಿಡಕ್ಕೆ 2 kg ಅಂತೆ 100 ಗಿಡಕ್ಕೆ 200 kg ಇಳುವರಿಯನ್ನ ಪಡೆಯಬಹುದು. ಕೆಜಿಗೆ ಕನಿಷ್ಠ 400 ರೂಪಾಯಿ ಆದ್ರೂ ಕೂಡ 80,000 ರೂಪಾಯಿಯನ್ನ ನಾವು ವಾರ್ಷಿಕವಾಗಿ ಪಡೆಯಬಹುದು. ಇನ್ನು ಈ ನಿರ್ವಹಣಾ ವೆಚ್ಚ ಎಷ್ಟು ಬರಬಹುದು ಎಂದು ತುಂಬಾ ಜನ ಪ್ರಶ್ನಿಸಿದ್ದೀರಿ. ನೀವು ಮನೆಯಲ್ಲೇ ತಯಾರಿಸುವ ಸಾವಯವ ಗೊಬ್ಬರ ಮತ್ತು ಜೀವಾಮೃತದಿಂದ ಈ ನಿರ್ವಹಣಾ ವೆಚ್ಚವನ್ನ ತಗ್ಗಿಸಬಹುದು. ಈ ಗಿಡಗಳಿಗೆ ರನ್ನರ್ ಬಳ್ಳಿ ಅಂದ್ರೆ ಮರಕ್ಕೆ ಹಬ್ಬಿಕೊಂಡು ಹೋಗುವಂತಹ ಬಳ್ಳಿ ಇಲ್ಲದೇ ಇರುವ ಕಾರಣ ಇದನ್ನ ಮರಕ್ಕೆ ಹಬ್ಬಿಸಲು ಸಾಧ್ಯವಿಲ್ಲ. ಬುಷ್ ಪೆಪ್ಪರ್ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡಿದ್ರಲ್ಲ ವೀಕ್ಷಕರೇ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ರೈತ ಮಿತ್ರರಿಗೆ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದ.